ಗುಡ್ ಮಾರ್ನಿಂಗ್ ಫ್ರಮ್ ವ್ಯಾಟಿಕನ್ ಸಿಟಿ. ನಾವು ಈಗ ವ್ಯಾಟಿಕನ್ ಸಿಟಿ ಬರ್ತಿದ್ದೆವು. ಇಲ್ಲಿಗ ಇವತ್ತು ನಮಗೆ ಸಿಗ್ತಾ ಇವತ್ತು ನಾವು ಮ್ಯೂಸಿಯಂ ಟೂರ್ ತಗೊಂಡಿದ್ದೆವು. ಸೊ ಯಾಕಂದರೆ ನಿನ್ನೆ ಕೊಲೋಸಿಯಂ ಹೋದಾಗ ಅಲ್ಲೇನು ಸರಿ ಗೊತ್ತಾಗಲಿಲ್ಲ ಅಂಥೇಳಿ ಇವತ್ತು ನಾವು ವ್ಯಾಟಿಕನ್ ಮ್ಯೂಸಿಯಮ್ಗೆ ಹೋಗುವಾಗ ಟೂರ್ ಗ್ರೂಪ್ ಒಟ್ಟಿಗೆ ಹೋಗುವ, ಟೂರ್ ಗ್ರೂಪ್ ತಗೊಳ್ಳುವ ಅಂತ ಡಿಸೈಡ್ ಮಾಡಿದ್ದೆವು. ಅದು ಮತ್ತೆಂಥ ರೀಸನ್ ಇಲ್ಲ, ನಾವು ಬುಕ್ ಮಾಡುವಾಗ ನಮಗೆ ಅಂತ ಸಿಗಲಿಲ್ಲ ಇತ್ತು. ನಾವು ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಟಿಕೆಟ್ ಸಿಗಲಿಲ್ಲ. ಒಂದೇ ಡೈರೆಕ್ಟ್ ಇಲ್ಲಿ ಬಂದು ಬುಕ್ ಮಾಡಬೇಕು. ಇಲ್ಲದಿದ್ದರೆ ಗ್ರೂಪ್ ಟೂರ್ ಒಟ್ಟಿಗೆ ತಗೊಳ್ಬೋದು. ನಾವು ನಿಲ್ಸ್ಕೊಂಡು ಮತ್ತು ಗ್ರೂಪ್ ಟೂರಲ್ಲೇ ಬುಕ್ ಮಾಡುವ ಅಂತ. ಹಾಗೆ ಈಗ ಗ್ರೂಪ್ ಟೂರು ಬುಕ್ ಮಾಡಿದ್ದೆವು. ಈಗ ನಮ್ಮ ಗ್ರೂಪ್ ಎಲ್ಲುಂಟಂತ ಹುಡ್ಕೋಬೇಕು. 11 ಗಂಟೆ ಟೈಮ್ ನಮ್ಮದು ಎಂಟ್ರೆನ್ಸ್. ಅದರ 20 ನಿಮಿಷ ಬೇಗ ಬರಲಿಕ್ಕೆ ಹೇಳಿದರು. ಗಂಟೆ ಈಗ 10:35 ಆಯಿತು. ನೋಡುವ ನಮ್ಮ ಗ್ರೂಪ್ ಎಲ್ಲುಂಟು ನೋಡುವ. ಓಕೆ, ನಾವೀಗ ಇಲ್ಲಿಗ ವೆಯ್ಟ್ ಮಾಡ್ತಿದ್ದೆವು. ಅವ್ರು ಹೇಳಿದರು ಒಂದು 10 ಮಿನಿಟ್ಸಲ್ಲಿ ಹೊರಡ್ತೇವೆ ನಮ್ಮ ಟೂರ್ ಗ್ರೂಪ್ ಅಂತ ಹೇಳಿದರು. ಹಾಗೆ ನಾವಿಲ್ಲಿಗ ವೆಯ್ಟ್ ಮಾಡ್ತಾಯಿದ್ದೆವು. ಸರಿತಾ ಅಂತ ಹೊಸ ಕನ್ನಡ ಬಂದ್ಯಾ? ನಂದು ನಾನು ನಿನ್ನೆ ರೆಡ್ ಹಾಕಿದೆ ಅಂತೇಳಿ ನಂದು ಕಾಪಿ ಮಾಡಿದ್ದೆ. ನಿನ್ನೆ ಆ ಕೀ ಹೋಲಿಂದ ನಾವು ಒಂದು ನೋಡ್ಲಿಕ್ಕೆ ಹೋದೆವಲ್ಲ, ಸೇಂಟ್ ಪೀಟರ್ಸ್ ಬಸಾಲಿಕ ಡೋಮ್. ಇವತ್ತು ನಾವು ಆ ಡೋಮನ್ನೇ ನೋಡ್ಲಿಕ್ಕೆ ಹೋಗೋದು. ಆ ಡೋಮ್ ಮೇಲೆ ಹತ್ತೋದಿಲ್ಲ, ಯಾಕಂದರೆ ಅದೊಂದು 300-400 ಸ್ಟೆಪ್ ಉಂಟು. ಅದಕ್ಕೆ ನನಗಂತೂ ಅದು ಆಗೋದಿಲ್ಲಪ್ಪ ಇವತ್ತು ಹತ್ತಲಿಕ್ಕೆ. ಹಾಗೂ ನಾವು ನಾಡ್ದು ಬೇರೆಯವ್ರ ಪ್ಲೇಸ್ಗಳಲ್ಲಿ ಇದೇ ಥರ ಡೋಮ್ ಹತ್ತಲಿಕ್ಕೆ ಉಂಟು. ಹಾಗೆ ಎರಡೆರಡು ಡೋಮ್ ಬೇಡ ಅಂತ ಇದು ಇವತ್ತು ಕ್ಯಾನ್ಸಲ್ ಮಾಡಿದ್ದೆವು. ಹತ್ತದು ಬೇಡ ಅಂತ ಡಿಸೈಡ್ ಅದೇ ಇವತ್ತೀಗ ಮ್ಯೂಸಿಯಂ ಮತ್ತು ಸಿಸ್ಟಿನ್ ಚಾಪಲ್ ನೋಡುವ ಅಂತ. ಅದಕ್ಕೆ ನಮಗೆ ಅದರದ್ದು ಏನು ಹಿಸ್ಟ್ರಿ ಮತ್ತು ಅಲ್ಲಿ ಎಂತ ಆಗ್ತದೆ ಗೊತ್ತಿರೋದಿಲ್ಲ ಅಂತ ನಾವು ಟೂರ್ ತಗೊಂಡೆವು. ನೋಡುವ ಹೇಗುಂಟಂತ. ಟೂರಲ್ಲಿ ನನಗೆ ಅಲ್ಲೇ ಟೂರಲ್ಲಿ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಉಂಟಾ ಇಲ್ವೋ ಗೊತ್ತಿಲ್ಲ. ವೀಡಿಯೋ ರೆಕಾರ್ಡಿಂಗ್ ಇದ್ದರೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಇಲ್ಲದಿದ್ದರೆ ಅಲ್ಲಿಂದ ಹೊರಗೆ ಬಂದ ನಂತರ ಸಿಗುವ. 2 ಅವರ್ಸ್ ಟೂರ್ ಅಂತೆ. ಅದರ ನಂತರ ಸೇಂಟ್ ಪೀಟರ್ಸ್ ಸ್ಕ್ವೇರಿಗೆ ಹೋಗೋದು. ಸೊ ಎಲ್ಲಾದರೂ ಒಳಗೆ ಕ್ಯಾಮರಾ ಎಲ್ಲವೂ ಇದ್ದರೆ ನಾನು ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೆ. ಇಲ್ಲದಿದ್ದರೆ ಅದು ಮುಗಿಸಿ ಹೊರಗೆ ಬಂದಿದ್ರೆ ಸಿಗುವ. ಸಿಸ್ಟಿನ್ ಚಾಪಲ್ ಫುಲ್ ತೋರಿಸ್ಲಿಕ್ಕಾಗಲಿಲ್ಲ, ಆದರೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿದೆ, ಅಪ್ಲೋಡ್ ಮಾಡ್ತೇನೆ ನಾನು. ಮತ್ತು ಪ್ರಾಬಬ್ಲಿ ನೋಡಿರ್ಬೋದು, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ಬೋದು ಈ ವಿಡಿಯೋ ತೋರಿಸೋದು ಮುಂಚೆನೆ. ನೋಡ್ತಿರೋದು ಇದೇ ಬಾಲ್ಕನಿಯಲ್ಲಿ ಪೋಪೆಲ್ಲ ನಿಂತ್ಕೊಂಡು ಎಲ್ಲ ಕ್ರೌಡಿಗೆಲ್ಲ ವೇವ್ ಮಾಡೋದು. ವ್ಯಾಟಿಕನ್ ಮ್ಯೂಸಿಯಂ ಟೂರ್ ಆಯಿತು. ಸಿಸ್ಟಿನ್ ಚಾಪಲ್ ಹೋದೆವು. ಮತ್ತು ಸೇಂಟ್ ಪೀಟರ್ಸ್ ಡೋಮ್ ಮೇಲೆ ಹತ್ತಲಿಲ್ಲ, ಒಳಗಿಂದ ಸೇಂಟ್ ಪೀಟರ್ಸ್ ಚಾಪಲಲ್ಲಿ ನೋಡಿದೆವು. ಈಗ ನಾವು ಎಲ್ಲಾದರೂ ಒಂದು ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ತಿದ್ದೆವು. ಫುಲ್ ಸುಸ್ತಾಯಿತು ಮಾತ್ರ ನಡೆದು. ಈಗ ಬರೀ ಒಂದು ಮ್ಯೂಸಿಯಂ ಒಳಗೆ 6000 ಸ್ಟೆಪ್ಸ್ ಆಯಿತು. ಇನ್ನು ಈಗ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ತಿದ್ದೆವು. ಜೋರು ಹಸಿವೆ ಆಗ್ತದೆ ನಮಗೆ. ನಡೆದು ಸಾಕಾಗಿ ಹೋಯಿತು. ಮತ್ತು ಅದರ ಹಿಸ್ಟ್ರಿ ಎಲ್ಲ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ನಾನು ನೋಡಿದ್ದು ಆದಷ್ಟು ಅಲ್ಲೇ ಇದೇನು ಮಾಡಲಿಕ್ಕಾಗಲಿಲ್ಲ ನನಗೆ, ವ್ಲಾಗ್ ಏನು ಮಾಡಲಿಕ್ಕಾಗಲಿಲ್ಲ. ಬಟ್ ನಾನು ರೆಕಾರ್ಡೆಲ್ಲ ಮಾಡಿದೆ. ಸೊ ಆದಷ್ಟು ಟ್ರೈ ಮಾಡ್ತೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಆದರೂ ಕೊಟ್ಟು ಮಾಡಲಿಕ್ಕೆ. ಓಕೆ, ನಾನೀಗ ಇನ್ನು ರೆಸ್ಟೋರೆಂಟಿಗೆ ಹೋಗ್ತಿದ್ದೆ. ರೆಸ್ಟೋರೆಂಟ್ ಒಳಗೆ ಹೋದ ನಂತರ ಸಿಗುವ.
ಓಕೆ, ನಾನೀಗ ರೆಸ್ಟೋರೆಂಟಿಗೆ ಹೋಗುವ ಹೇಳಿದೆ, ಬಟ್ ಇಲ್ಲೊಂದು ಬಿಲ್ಡಿಂಗ್ ತೋರ್ಸ್ ನನಗೆ. ಆದರೆ ಅದು ನೋಡಲಿಕ್ಕೆ ಒಂದು ಸ್ವಲ್ಪ ಯುನೀಕ್ ಆಗಿ ಉಂಟು. ಮೋಸ್ಟ್ಲಿ ಒಂದು ಹಳೆ ಆರ್ಕಿಟೆಕ್ಚರ್ ಆಗಿರ್ಬೋದು. ಸೊ ತೋರಿಸುವ ಅಂತ ಬಂದೆ. ಈ ಬಿಲ್ಡಿಂಗ್ ನೋಡಿ ತೋರಿಸ್ದೆ. ಈಗ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗೋದು ನೋಡೋ ಗೂಗಲ್ ಮ್ಯಾಪಲ್ಲಿ. ಈ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಆಯಿತಾ. ಹೆಸರು ಆಸ್ಟ್ರಿಯಾ ದ ಫೌಂಟೇನಾ ಅಂತೇಳಿ ರೆಸ್ಟೋರೆಂಟ್ ಹೆಸರು. ಟ್ರೆವಿ ಫೌಂಟೇನ್ ಇಲ್ಲಿ ಹತ್ತಿರ ಉಂಟು, ನೋಡುವ ಇವತ್ತು. ಆದರೆ ಹೋಗ್ಲಿಕ್ಕೆ ಟೈಮ್ ಇದ್ದರೆ ನಾನು ತೋರಿಸ್ದೆ, ಇಲ್ಲಿದ್ದರೆ ನಾಳೆ ಬರಬೇಕಾಗ್ತದೆ ಅಲ್ಲಿಗೆ. ನೋಡಿ ಇದೆ ತಿನ್ಬೇಕು. ಅದು ನಾವು ಅಲ್ಲಿ ತಿನ್ಕೊಂಡು ಬರುವ, ಆಮೇಲೆ ಹೋಗು. ಸೊ ಇಲ್ಲೊಂದು ಸ್ಟ್ರೀಟ್ ಫುಡ್ ಉಂಟು. ಸೊ ನಾವು ಅಲ್ಲಿ ಹೋಗಿ ಜೋರು ಹಸಿವೆ ಆಗ್ತಾ ಉಂಟು, ಏನಾದರೂ ತಿಂದು ಆಮೇಲೆ ಬಂದಿದ್ದು ತೋರಿಸ್ತೇನೆ ನಾನು. ಓಕೆ, ಸೊ ಈಗ ನೋಡುವ ಟೇಬಲ್ ಸಿಗ್ತದೆ ಗೊತ್ತಿಲ್ಲ. ನಾನು ಈ ರೆಸ್ಟೋರೆಂಟ್ ನೋಡಿದಂದರೆ ಗೂಗಲ್ ರಿವ್ಯೂವಲ್ಲಿ, ಗೂಗಲ್ ಮ್ಯಾಪಲ್ಲಿ ರಿವ್ಯೂ ಒಳ್ಳೆ ಐತಿ ರೆಸ್ಟೋರೆಂಟಿಗೆ. ಅದೇ ಹುಡ್ಕೊಂಡೀಗ ಸುಮಾರು ದೂರದಿಂದ ಬಂದಿದ್ದೆವು. ನಾನು ಯಾವಾಗಲೂ ಹೋಟೆಲ್ ನೋಡುವಾಗ ಈ ಮೇಯ್ನಾಗಿ ಗೊತ್ತಿಲ್ಲದೆ ಜಾಗದಲ್ಲಿ ಹೋಗುವಾಗ ಗೂಗಲಲ್ಲಿ ರಿವ್ಯೂ ನೋಡ್ತೇವೆ. ರಿವ್ಯೂ ಒಳ್ಳೆ ಇದ್ದರೆ ಮಾತ್ರ ಹೋಗು. ಸೊ ಅದೇ ಥರ ಈಗ ಬಂದಿದೆ. ಇಲ್ಲಿ ಕ್ಯೂ ಉಂಟಾ ಗೊತ್ತಿಲ್ಲ, ನೋಡುವ. ರೆಸ್ಟೋರೆಂಟಿಗೆ ಹೋಗಿ ಏನಾದರೂ ಒಳಗೆ ಕೂತ್ಕೊಂತ ಸಿಗುವ. ಓಕೆ, ಇವರು ಪಾಸ್ತಾ ಮಾಡ್ತಿರೋದು, ಹ್ಯಾಂಡ್ ರೋಲ್ಡ್ ಪಾಸ್ತಾ ಇದು. ಓಕೆ, ನಾವೀಗ ಇಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೆವು. ಈಗ ಒಂದು ತಿಂಗ್ ಆರ್ಡ್ರ್ ಮಾಡಿದ್ದೆ, ಸೂಪ್ಲಿ ಅಂತೇಳಿ. ಇದು ರೈಸಿಂದ ಮಾಡಿದ್ದು. ಒಳಗೆ ಚೀಸ್ ಉಂಟು, ಚೀಸ್ ಮತ್ತು ರೈಸ್ ಎಲ್ಲ ಇರುವಂಥದ್ದು. ಬಿಸಿ ಬಿಸಿ ಉಂಟು, ಸ್ವಲ್ಪ ಇರಲ್ಲ. ಫ್ರೈ ಮಾಡಿ ಒಳಗೆ ಫುಲ್ ಚೀಸ್ ಉಂಟು, ಹೊರಗೆ ರೈಸಿಂದ ಕೋಟ್ ಮಾಡಿದ್ದಾರೆ. ಟ್ರೈ ಮಾಡಿ ನೋಡ್ತೀನಿ ಒಳಗೆ ಹಂಗೆ ನಮ್ಮದು ಫುಡ್ಡಿನೂ ಬರಲಿಲ್ಲ. ನಾನೊಂದು ವೈನ್ ತಗೊಂಡಿದ್ದೆ, ಹೌಸ್ ವೈನ್. ಒಳಗೆ ಸರಿತಾ ಒಂದು ಡ್ರಿಂಕ್ ತಗೊಂಡಿದ್ಲು, ಅದು ಸಹ ಟ್ರೈ ಮಾಡಿ ನೋಡುವ ಹೇಗುಂಟಂತ. ನಿಂದು ಯಾವ ಡ್ರಿಂಕ್ ಆಯಿತು? ಲೆಮನೆಡ್ ತೊಗೊಂಡಿದ್ಲು. ಲೆಮನೆಡ್ ಹೇಗುಂಟು ನೋಡುವ. ಏನು ಉಂಟು ಲೆಮನೆಡ್ ತೋರಿಸು. ಒಳಗುಂಟು ಲೆಮನೆಡ್. ನಮ್ಮಂತೂ ಟಯರ್ಡ್ ಆಗಿತ್ತು, ಫುಲ್ ಟಯರ್ಡ್ ಆಗಿತ್ತು. ಈಗ ಊಟ ಬರಲಿಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆವು. ಇವಳೀಗ ಇದು ಆರ್ಡ್ರ್ ಮಾಡಿದ್ದು. ಇದು ಆರ್ಡ್ರ್ ಮಾಡಿದ್ದೀನಿ ಕಾಬನಾರ ಅವರು ಹ್ಯಾಂಡ್ಮೇಡ್ ಪಾಸ್ದಲ್ಲಿ ಮಾಡಿದ್ದು. ನಾನು ಸಹ ಹ್ಯಾಂಡ್ಮೇಡ್ ಪಾಸ್ತವೇ, ಆದರೆ ಬೇರೆ ಒಂದು ಡಿಶ್ ಆರ್ಡ್ರ್ ಮಾಡಿದ್ದು. ಅದು ಎಂತ ಅಂತ ನಾನು ಕೆಳಗೆ ಬರೀತೇನೆ. ಅದರ
ಹೆಸರಂತೂ ದೇವರನ್ನ ನಂಗೆ ಪ್ರೊನೌನ್ಸ್ ಮಾಡಿದ್ದಾರೆ. ಸರಿತಾ ಆರ್ಡರ್ ಮಾಡಿದ್ದು ಕಾಬನಾರ ಪಾಸ್ತಾ ಮತ್ತು ನಾನು ಆರ್ಡರ್ ಮಾಡಿದ್ದು ಈ ಪಾಸ್ತಾ. ನೋಡುವ, ಟ್ರೈ ಮಾಡಿ ನೋಡುವ ಹೇಗುಂಟಂತ. ಹಾಗೆ ಎಷ್ಟು ಕೊಡ್ತೀನಿ ರಿವ್ಯೂ ಔಟ್ ಆಫ್ 10? ಓಕೆ, ನಾನೀಗ ನಂದು ನೋಡುವ ಹೇಗುಂಟಂತ. ನಂತರ ಸ್ವಲ್ಪ ಅಮೆಝಾನ್ ಚೀಸ್ ಹಾಕಿದರು ಮೇಲೆ, ವೆಜಿಟೇಬಲ್ಸ್ ಉಂಟು, ಮತ್ತು ಇವರಿಂದ ಹೋಮ್ ಮೇಡ್ ಸಾಸ್. ಅದು ಡಿಸ್ಕ್ರೈಬ್ ಮಾಡಲಿಕ್ಕೆ ಹೇಳಿದಾಗ ನನಗೇನು ಡಿಸ್ಕ್ರೈಬ್ ಮಾಡಲಿಕ್ಕೆ ಬರೋದಿಲ್ಲ ಫುಡ್ಡು. ನಾನೊಂದು 8-10ನಲ್ಲಿ ನಾನದಕ್ಕೊಂದು 7.5 ಕೊಡ್ತಾ ಇದ್ದೀನಿ. ನಮ್ಮದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ನನ್ನದು ಖಾಲಿ ಆಗ್ತಾ ಇತ್ತು ತೋರಿಸ್ತೆ. ಇಷ್ಟೊಂದಿತ್ತು, ಇದೊಂದು ಸ್ವಲ್ಪ ಉಂಟು. ನಮಗೆ ನಾನು ಆರ್ಡರ್ ಮಾಡಿದ್ದಿದ್ದ ಪಾಸ್ತಾಗಿಂತ ಸರಿತಾ ಆರ್ಡರ್ ಮಾಡಿದ್ದಿಷ್ಟ ಕಾಬಲಾಗಿ. ತೋರಿಸಿ ನಾನು ಆರ್ಡರ್ ಮಾಡ್ತಿದ್ದ, ಅವ್ರು ಆರ್ಡರ್ ಮಾಡಿದ್ದು ಇನ್ನೂ ಒಳ್ಳೆದು. ಸೊ ನೀವಿಲ್ಲಿ ಬಂದರೆ ನಾನೀಗ 2ನೇ ಸಲ ಆಯ್ತು ಈಗ ಎಂಥದೋ ಒಂದು ಸ್ಪೆಷಲ್ ಟ್ರೈ ಮಾಡುವ ಅಂಥೇಳಿ ಜಾನ್ಸನ್ ಆರ್ಡರ್ ಮಾಡಿ. ನಿನ್ನೆ ಸಹ ಸೇಮ್ ಆಯಿತು, ಇವತ್ತು ಸೇಮ್ ಆಯಿತು. ಅದು ನಾನು ಒಳ್ಳೆದಿಲ್ಲ ಅನ್ಸುತ್ತಲ್ಲ, ಅದಕ್ಕೆ ಒಳ್ಳೆದು. ಮತ್ತು ನಮ್ಮದು ಡೆಸರ್ಟ್ಸ್ ಬಂತೀಗ. ನಾನು ತೆರಮಿಸು ಆರ್ಡರ್ ಮಾಡಿದ್ದೆ, ಸರಿತಾ ಪೆನಕೋಟ ಆರ್ಡರ್ ಮಾಡಿದ್ದು. ತೋರಿಸಿ ನಿಮ್ಗೆ ಹೇಗುಂಟಂತ. ಇದು ಪೆನಕೋಟ ಮತ್ತು ಇದು ತೆರಮಿಸು. ನೋಡುವ ಹೇಗುಂಟಂತ. ನಾನೊಂದು ಬಾಯಿ ಟ್ರೈ ಮಾಡಿ ನೋಡ್ತೇನೆ. ಅದೊಂದು ಒಳಗೆ ಜೆಲಾಟು, ಮೇಲೆ ಚಾಕ್ಲೇಟ್ ಸಿರಪ್ ಆಗಿ ಕೊಟ್ಟಿದ್ದು. ಈಗ ನಂದು ತಿರಮಿಸು ಆರ್ಡರ್ ಮಾಡುವ. ನಾನು ಟ್ರೈ ಮಾಡಿ ನೋಡುವ ಹೇಗುಂಟು. ಇದು ಒಳ್ಳೆದು, ನಿನ್ನೆಕ್ಕಿಂತ ಒಳ್ಳೆದುಂಟು. ಇದು ನಿನ್ನೆಕ್ಕಿಂತ ಒಳ್ಳೆದು, ಟ್ರೈ ಮಾಡಿ ನೋಡಿ. ತಿರಮಿಸು ಎಷ್ಟು ಒಳ್ಳೆದುಂಟು ಅಂತ ಹೇಳಿದರೆ, ನಾನು ಪಾರ್ಸಲ್ಗೆ ಅಂತ ಬೇಡ, ಬರೀ ತಿರಮಿಸು ತಿಂತ ಇರ್ತೇವೆ, ಅಷ್ಟು ಒಳ್ಳೆದುಂಟು. ತಿರಮಿಸು ಫುಲ್ ಖಾಲಿ.
ನಾನು ಒಂಚೂರು ಆಚೆ ಒಂದು ನಿಮಿಷ ಕೂಡ ಖಾಲಿ ಮಾಡಿದ್ದೆ ಅಷ್ಟು ಒಳಗೆ ಖಾಲಿ. ಎಷ್ಟಾಯ್ತು ಟೋಟಲ್? 68 ಆಯಿತಾ? 68 ಅಂತ ಹೇಳಿದರೆ ಪೌಂಡ್ಸಲ್ಲಿ ಎಷ್ಟಾಗ್ತದೆ? ಒಂದು 60 ಆಗಿರ್ಬೋದಾ? ಈಗ ಅಲ್ಲಿಗೆ ಕಟ್ ಮಾಡ್ತಿದ್ರಲ್ಲ ಅವ್ರು ಫಸ್ಟ್ ಇಲ್ಲಿ ಹೀಗೆ ರೋಲ್ ಮಾಡ್ತಾರೆ, ದೊಡ್ಡ ಶೀಟನ್ನು ರೋಲ್ ಮಾಡಿ ಹೀಗೆ ಅಲ್ಲೇ ಕಟ್ ಮಾಡ್ತಿದ್ರು ನೋಡಿ, ಹೀಗೆ ಕಟ್ ಮಾಡ್ತಾರೆ. ಹೀಗೆ ಲೈವ್ ಆಗಿ ಮಾಡ್ತಾ ಇರ್ತಾರೆ. ಸರಿತಾ ಇಲ್ಲ ಅಂತಂದ್ರೆ ಕುಡಿಲಿಕ್ಕೆ ತಗೊಳ್ಳುವ? ಹಾಂ, ನೀರು ತಗೊಳ್ಳುವ, ನಂಗೆ ನೀರು ಬೇಕು. ಹಿಂಗಂತ ಹೊಟ್ಟೆ ಫುಲ್ ಆಯಿತಾ? ಮ್ಯೂಸಿಕ್ ಆಗೋದಿಲ್ಲ, ಮ್ಯೂಸಿಕ್ ಮತ್ತು ಯೂಟ್ಯೂಬಿಗೆ ಎನಿಮೀಸ್. ಓಕೆ, ನಮ್ಮದು ಊಟ ಎಲ್ಲ ಆಯಿತು. ಈಗ ಇಲ್ಲಿ ನಾವೀಗ ಹೋಗ್ತಿರೋದು ಪಿಯಾಝಾ ನೊವಾನಾ ಅಂತ ಒಂದು ಸ್ಟ್ರೀಟಿಗೆ. ಈ ಸ್ಟ್ರೀಟ್ ಹೇಗುಂಟಂತ ತೋರಿಸ್ತೀವಿ. ಇದು ಸ್ಟ್ರೀಟ್ ಅಂದರೆ ಆಚೆ ಈಚೆ ಸುಮಾರು ಅಂಗಡಿಗಳು ಮತ್ತು ಮಧ್ಯೆ ಒಂದು ಫೌಂಟೇನ್ ಹಾಗೆಲ್ಲ ಇರುವಂಥ ಪ್ಲೇಸ್ ಇದು. ನೋಡು ಅಲ್ಲಿ ಹೇಗುಂಟಂತ ತೋರಿಸ್ದೆ. ಈಗ ನಾನೀಗ ಫ್ರಂಟ್ ಕ್ಯಾಮರಾ ಆನ್ ಮಾಡುತ್ತೆ. ಇಲ್ಲಿ ಒಂದು ನೋಡಿದೆ, ನನ್ನ ತೋರಿಸ್ದೆ. ಇದು ಏಪ್ರನ್, ಇದೊಂದು ಏಪ್ರನ್. ಓಕೆ, ಏಪ್ರನ್ ನೋಡಿದ್ರೆ ಇದು ಯೂಟ್ಯೂಬಲ್ಲಿ ಹಾಕ್ಬೋದಾ ಗೊತ್ತಿಲ್ಲ. ಮೈ ಗಾಡ್, ಈ ಸ್ಟ್ರೀಟ್ ಸೂಪರ್ ಉಂಟು, ಆದರೆ ಮಠ ಬಿಸಿಲು. ಈ ಬಿಸಿಲಲ್ಲಿ ಇದು ನೋಡೋದು, ಹೌದು ಇದೇ ಸ್ಟ್ರೀಟ್. ಈ ಬಿಸಿಲಲ್ಲಿ ಇದು ನೋಡೋದು ಹೇಗಂತೇಳಿ ನಂಗೆ ಗೊತ್ತಿಲ್ಲ, ಆದರೂ ತೋರಿಸಿ. ಇದು ಒಂದು ಪಿಯಾಝಾ ನೊವಾನಾ ಅಂತೇಳಿ. ಇದೆಲ್ಲ ಕ್ಲೋಸ್ ಮಾಡಿಟ್ಟಿದ್ರಲ್ಲ. ನೆಕ್ಸ್ಟ್ ಇಯರ್ ಇಲ್ಲಿ ಜುಬ್ಲಿ ಅಂತೆ, ವ್ಯಾಟಿಕನ್ ಸಿಟಿ ಅಲ್ಲಲ್ಲ, ಹೌದು ವ್ಯಾಟಿಕನ್ ಸಿಟಿಯಲ್ಲಿ ಜುಬ್ಲಿ ಅಂತೆ, ಅದಕ್ಕೆ ಇದು ಕ್ಲೋಸ್ ಮಾಡಿಟ್ಟಿದ್ರು. ಇದು ಓಪನ್ ಇದ್ದಿದ್ರೆ ಹೀಗೆ ತೋರ್ತಿದ್ದಿತ್ತು, ಹೀಗಿದ್ದಿತ್ತು. ಇಲ್ಲಿ ಅಲ್ಲೋಡ ಅಲ್ಲೂ ಮಾಡ್ತಿದ್ರಲ್ಲ. ಎಂಥ ಬಿಸಿಲ ಇದು, ಆಚೆ ಸೈಡ್ ಹೋಗುವ, ತಂಪ್ಲಿ ಹೋಗುವ, ಅಟ್ಲೀಸ್ಟ್ ಇವ ಬಲೂನ್ ಮಾಡೋದು ಅದನ್ನು ನೋಡುವ. ಬಟ್ಟಿ ಮಗ ಮುಖದ ಮೇಲೆ ಹಾಕಿದ. ನಾವು ಹೌದಾ, ಚಿಲ್ಲರೆ ಉಂಟು ಕೊಡ್ಲಿಕ್ಕೆ, ಅವನಿಗೆ ಹಾಕ್ಲಿಕ್ಕೆ ಚಿಲ್ಲರೆ ಹಾಕುವ. ಎಂತ ಚಿಲ್ಲರೆ ಒಂದು ಇಲ್ಲಿ ಟಾಯ್ಲೆಟಿಗೆ ಹೋಗ್ಬೇಕಾದ್ರೆ 50 ಪೆನ್ಸ್ ಕೊಡಬೇಕು, ಅಟ್ಲೀಸ್ಟ್ ಒಂದು 50 ಪೆನ್ಸ್ ಇದೆ ಸಾಕು. ಇತ್ಕೊಂಡಿದ್ದ ನೋಡಿ. ನನ್ನ ವ್ಯೂವರ್ಸ್ ಎಲ್ಲ ನೆಗೆಟಿವ್ ಕಮೆಂಟ್ ಹಾಕ್ತೀರಿ, ನೀನು 2 ಪೌಂಡ್ 2 ಯೂರೋ ಹೇಳಿದರೆ. ಅಲ್ಲಿತ್ಕೋ. ವ್ಯೂವರ್ಸ್ ಹತ್ರ ಹೇಳ್ತಿದ್ದೆ, ನಿಂಗೆ ಎಲ್ಲ ನೆಗೆಟಿವ್ ಕಮೆಂಟ್ ಹಾಕ್ತು ಅಂತೇಳಿ. ನೀನು 2 ಯೂರೋ ಕೊಡ್ಲಿಕ್ಕೆ 2 ಯೂರೋ ಅಂತ ಹೇಳಿದಿ. 2 ಯೂರೋ ಅಂದರೆ ಎಷ್ಟು ಹೇಳು? 1.75. ನೀ ಅಂತ ಬ್ರಿಟಿಷ ಮಾರೈತಿ 1.75 ತೊಗೊಂಡು ಹೇಳಲಿಕ್ಕೆ? 180 ರೂಪಾಯಿ. ನನ್ನ ವ್ಯೂವರ್ಸ್ ಬ್ರಿಟಿಷ್ನವ್ರು ಯಾರು ಬರೋದಿಲ್ಲ, ಕನ್ನಡ ಬ್ರಿಟಿಷ್ನವ್ರು ಯಾರು ಅರ್ಥ ಆಗ್ತದೆ ಎಲ್ಲ ನಮ್ಮ ಕರ್ನಾಟಕದವ್ರು ಹಾಕಿರ್ಬೋದು. ಇನ್ನೂ ವೀಡಿಯೋ ಒಂದು 4 ವೀಡಿಯೋ ಅಲ್ಲ, 2 ವೀಡಿಯೋ, ಇದೀಗ 2ನೇ ವೀಡಿಯೋ ಮಾಡೋದು. ನಾನು ನೋಡಿದರೆ ನನಗೊಂದು ಎಷ್ಟೊಂದು 10-15 ಸಾವಿರ ವ್ಯೂವರ್ಸ್ ಇದ್ರ ಥರ ಮಾತಾಡ್ತಿದ್ದೆ ನಾನು. ನೋಡುವ ಯಾರಿಗೆ ಇಷ್ಟ ಆಗ್ತದೆ, ನೋಡುವ
ಎಷ್ಟು ಜನ ಆಗ್ತೀರ ನಿಮ್ಗೆ ಇಷ್ಟ ಆಗ್ತಂತ ಅನಿಸ್ಕೊಳ್ತಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೀಟ್, ಇಲ್ಲಿ ಫುಡ್ ಉಂಟು. ಮತ್ತು ಇಲ್ಲೊಬ್ಬ ಎಂಥದ್ದು ಬಾರಿಸ್ತಿದ್ದ ನೋಡುವ. ಒಳ್ಳೆ ಬಾರಿಸ್ತಿದ್ದ. ಎಷ್ಟು ಒಳ್ಳೆ ಬಾರಿಸಿದ, ಸೂಪರ್ ಬಾರಿಸಿದ. ಒಂದು ಇವರು ನೀವು ಕೇಳಬೇಡಿ ಎಷ್ಟು ಹಾಕಿದೆ ಅಂತೇಳಿ, ವ್ಯೂವರ್ಸ್ಗೆಲ್ಲ ಗೊತ್ತಾಗ್ತದೆ. ಚಿಲ್ಲರೆ ಹಾಕ್ತಿದ್ದೆ ಅಂತ ಸರ್ವಿಸ್ ಉಂಟು, ಇವನಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ನನ್ನ ಹತ್ರ, ಸತ್ಯ ದುಡ್ಡಿಲ್ಲ. ಹಿಂದಿಂದನೇ ತೋರಿಸ್ತೆ, ಇಲ್ಲಿ ನೋಡಿ ಚಾರ್ಲಿ ಚಾಪ್ಲಿನ್. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದರೆ ಚೈನ್ಸ್ ತೆಗೀರಿಲ್ಲ, ಅದೇ ಒಂದು ದೊಡ್ಡ ಇದಾಯ್ತು. ಈಗ ಇಲ್ಲಿ ವಿಷಯ ಅಂತ ಅಂದರೆ ಅಲ್ಲಿ ಈಗ ನಮ್ಮ ಇಂಡಿಯಾದಲ್ಲೂ ಯಾರ ಹತ್ರ ಕ್ಯಾಶ್ ಇಟ್ಕೊಂಡು ತಿರುಗ್ತರು. ಈಗ ಎಲ್ಲ ಯು ಪಿ ಐ ಅಲ್ಲ, ಜಿ ಪೇ ಮತ್ತು ಜಿ ಪೇ ಇನ್ನೊಂದು ಪೇಟಿಎಮ್ ಎಲ್ಲರ ಹತ್ರ ಅದೇ ಯೂಸ್ ಮಾಡೋದಿದೆ. ಈಗ ಯಾರು ಕ್ಯಾಶ್, ಇಲ್ಲೂ ಅದೇ ಥರ. ಯು ಕೆ ಅಲ್ಲಿ ನಾವು ನಾನು ಕ್ಯಾಶ್ ತೆಗೆದೆ ಒಂದು 3-4 ವರ್ಷ ಆಯ್ತಿರ್ಬೇಕು, ಕ್ಯಾಶ್ ನೋಡಲಿಲ್ಲ. ಈಗ ಹೀಗೆ ಫುಲ್ ರೆಸ್ಟೋರೆಂಟ್ಸಲ್ಲಿ ಇದೆಲ್ಲ ಕೂತ್ಕೊಂಡು ತಿಂತಿದ್ರು, ಅದು ತೆಗೆದು ತೋರಿಸ್ಲಿಕ್ಕೆ ಸರಿಯಾಗೋದಿಲ್ಲ. ಮತ್ತು ಇಲ್ಲಿ ಸುಮಾರು ಪೇಂಟಿಂಗ್ ಎಲ್ಲ ಮಾಡ್ತಿದ್ರು, ನೋಡುವ. ಇವರು ಪೇಂಟ್ ಮಾಡಿದ್ದಿಲ್ಲ, ಇದು ನೋಡಿ ಪೇಂಟಿಂಗ್. ಇವರು ಸುಮಾರು ಪೇಂಟ್ ಮಾಡ್ತಿದ್ರು. ನೋಡಿ ಇಲ್ಲಿ ಒಂದು ಪೇಂಟಿಂಗ್. ನಿಮಗೆ ಪೇಂಟಿಂಗ್ ಬೇಕಿದ್ದರೆ ಈ ಅಕೌಂಟ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. What did you say?
ಓಕೆ, ಎಂತ ನೋಡಿದ್ವಿ ಸರಿತಾ? ನನ್ನ ವ್ಯೂವರ್ಸಿಗೆ ಅಲ್ಲಿ ಇದೆಲ್ಲ ತೋರಿಸ್ತಿದ್ದೆ, ನಾನು ಪೇಂಟಿಂಗ್ಸ್ ಎಲ್ಲ ತೋರಿಸ್ತಿದ್ದೆ. ಇದು ನೋಡಿ, ನಿಂಗೆ ಇದೇ ಬೇಕಿದ್ದಿತ್ತಲ್ಲ, ಅಂದರೆ 154 euro. ಇದು ಗಂಜಿ ಕುಡಿದುಕೊಳ್ಳೋ ಪ್ಲೇಟ್ ನೋಡಿ, ಡಿಸೈನ್. ಎಲ್ಲ ಕೂಲ್ ಥಿಂಗ್ಸ್ ಉಂಟಾ? ತಗೊಳ್ತಿದ್ದೆ ಅಂತಂದರು. ಇದು ಒಳ್ಳೇದುಂಟಲ್ಲ, ಏನಿದೆ ಇದು ಟಕೀಲಾ ಶಾರ್ಟ್ ಕುಡಿಲಿಕ್ಕೆ ಒಳ್ಳೇದುಂಟು. ಇದು ಈ ಚೈನೀಸ್ನವರೆಲ್ಲ ಇದು ಕುಡಿಯೋದು ಅನ್ಸೋದು, ಅದರಲ್ಲಿ ಟೀ. ಆ ಚೆಸ್ ಸೆಟ್ ಎಷ್ಟು ನೋಡು, ಸೂಪರ್ ಚೆಸ್ ಬೋರ್ಡ್ ಆಯಿತಾ. ಇದು ನಂಗೆ ಅನಿಸೋದು ಮಾರ್ಬಲ್, ಇದು ಬೋರ್ಡು ಮಾರ್ಬಲ್, ಚೆಸ್ಸು ಮಾರ್ಬಲ್, ಎಲ್ಲ ಕಲರ್, ಎಲ್ಲೋ ಮತ್ತು ವೈಟ್, ರೆಡ್ ಮತ್ತು ಬ್ಲ್ಯಾಕ್. ಇಂಥ ಇದು ನೋಡಿ, ವೈಟ್ ಕಲ್ಲು ಮತ್ತು ಬ್ಲೂ ಫುಲ್ ಸೆಟ್. ಎಷ್ಟು ತಪ್ಪ ಉಂಟು, ಮಾರ್ಬಲ್ ಇದು, ಇದು ಸಹ ಮಾರ್ಬಲ್, ಇದು ಬುಟ್ಟಿದ್ದು, ಇದೆಲ್ಲ ಒಳ್ಳೆಯದುಂಟು. ಇದೆಂತ ಆನೆ, ಈಚೆ ಇದೆ ನೋಡಿ ಇದು. Should I get a rosary for my car, guys? Honestly, yeah. I want to brush them too. If I'm using I have like everything. I have shelves on display. ಚೆಸ್ ಸೆಟ್ಸ್. School book on the floor. I should get a second one. They already have the relationship. ಈ ಚೆಸ್ ಸೆಟ್ಟಿಗೆ 247 euro, ಅಂದರೆ ಒಂದು ಅಂದಾಜು ಒಂದು 20,000 ಇರ್ಬೋದು. ಇದು ಕಬ್ಬಿಣದ್ದು, ಮೆಟಲ್ ಅದು. ಇದು ನೋಡಿ, ಇದು ವುಡ್ ಆಯಿತಾ. ಇದು ನೋಡಿದೆ ಚೆಸ್ ಸೆಟ್, ಇದು ನೋಡಿ, ಇದು ಚೆಸ್ ಸೆಟ್ ಒಳ್ಳೆ ರಿಯಲಿಸ್ಟಿಕ್ ಥರ ಉಂಟು ನೋಡು ಆಡಲಿಕ್ಕೆ. ಅಲ್ಲಿ ಮಾರ್ಬಲ್ ಇದು ನೋಡಿದ್ಯಾ ನೀನು, ಸೂಪರ್ ಉಂಟಲ್ಲ. ಯಾರೆಲ್ಲ ಚೆಸ್ ಆಡುವವರಿಗೆ ಭಯಂಕರ ಒಂದು ಇಂಟ್ರೆಸ್ಟಿಂಗ್ ಆಗುವಂಥ ಥಿಂಗ್ಸ್ ಇದೆಲ್ಲ ನೋಡಿ. ನೋಡಿ ಇಂಥೆಲ್ಲ ಆರ್ಟಿಫ್ಯಾಕ್ಟ್ಸ್, ಬ್ರಾನ್ಸ್ ಅಂತ ಮೇಲಿದ್ದದ್ದು, ಅದೆಲ್ಲ ಕ್ಲೀನ್ ಆದವ್ರು ಗೊತ್ತಾಗ್ತದೆ ಬ್ರಾನ್ಸ್ ಅಂತ. Closer to the light. Check it out! Check it out! Oh my god. ಓ, ಎಲ್ಲರೂ ಚೇರ್ ಮೇಲೆ ಕುಡಿಸಿದ್ರೆ ಚೇರ್ ತೆಗಿತಾ ಇಲ್ಲ. Up! Uh-oh, problem. Down, down, down. Arriba, arriba.
ನೀವು ಟ್ರೈ ಮಾಡಿ ನೋಡಿ, ಆಗೋದಾದರೆ ವಿಡಿಯೋ ಮಾಡಿ ಕಳಿಸಿ ನನಗೆ. ಎಲ್ಲ ಸಣ್ಣ ಸಣ್ಣ ಸ್ಟೂಲ್ ಮೇಲೆ ಕೂಡಿಸಿದೆ ಎಲ್ಲರನ್ನು. ಮಾಡಬೇಡಿ ಮಾರ್ರೆ ನೀವು ಯಾರು, ಮತ್ತೆ ಎಂಥದ್ರು ಆದರೆ ನನ್ನ ತಲೆ ಮೇಲೆ ಬರುತ್ತೆ. ಈ WWL ಬರುವ ಥರ ನಾನು ಒಂದು ಡಿಸ್ಕ್ಲೇಮರ್ ಹಾಕ್ತೆ, ಡೋಂಟ್ ಟ್ರೈ ದಿಸ್ ಎಟ್ ಹೋಮ್ ಅಂತೇಳಿ. Good evening, ladies and gentlemen. Buonasera, signore e signore. Prima di finale avrei il piacere di presentarmi. I'd like to introduce myself. My name is, you know me? Ciuffo! Okay, this is my beautiful job and this is my head. Please, lady, don't push, okay? Normally the people give me 2 euro people e 5 for family. Di solito le persone lasciano 2 euro a persona e 5 famiglia, fate voi. And now, gran finale. Maestro, music. Ok, andale Spagna. E arriva, andale. Take the chair. ತೆಗೆದ ಇಬ್ಬರು ಚೇರ್ ಇಲ್ಲ ಅಲ್ಲ, ಇನ್ನೊಬ್ಬನ ತೆಗೆದ. ಲಾಸ್ಟ್ ಚೇರ್. Colombia, abajo, arriba. And now, only for you, more difficult. Everybody, one leg, up. 4, down, 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 down. And now, shoe legs, up. ಅವನ್ನೆಲ್ಲ ಕೆಳಗಿನ ಚಿಲ್ಲರೆ ಎಲ್ಲ ಬಿತ್ತು. 1, 2, 3. It's finished. Thank you. Grazie mille. And then, away. ಅಲ್ಲಿ ಕೂತ್ಕೊಳ್ಳೋ, ಬರ್ತೀಯಾ ಸ್ವಲ್ಪ ಹೊತ್ತು? ಬಾ. ಸ್ವಲ್ಪ ಹೊತ್ತು ಆರಾಮಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ. ಅಲ್ಲ ಪಾರ್ಟಿ ಮಕ್ಕಳು ಬಂದಾಯ್ತು, ನಾವು ಹೋಗೋಷ್ಟೊಳ ಇರಲಿ. ಹಾಗಾದರೆ ನಮ್ಮ ಸವಾರಿಯನ್ನು ಮುಂದುವರಿಸುವ. ಕೂತ್ಕೊಳ್ಳುವ ಅಂತ ಹೋದೆ, ಯಾರೋ ಬಂದು ಕೂತ್ಕೊಂಡ್ಬಿಟ್ರು ಅಷ್ಟೇ. ಕೂತ್ಕೊಳ್ಳೋದೆ ಅಲ್ಲಿ ಹೋದ ನೀವು ಮಾತಾಡೋದು ಕೇಳೋದಿಲ್ಲ ನನ್ನ ವ್ಯೂವರ್ಸಿಗೆ. ಕೇಳಿದ್ರು ಇದು ನಾನು ಬೀಪ್ ಮಾಡಿಬಿಡ್ತೆ ಪೂರ, ಇಲ್ಲದಿದ್ದರೆ ಮ್ಯೂಟ್ ಮಾಡಿಬಿಡ್ತೆ ನಾನು. ಮ್ಯೂಟಾಗಿರ್ತದೆ ಈ ವಾಯ್ಸ್, ಇದು ಮ್ಯೂಟೇ, ವಾಯ್ಸೇ ಕೇಳೋದಿಲ್ಲ ನಿನ್ನ. ಓಕೆ, ಈಗ ನಾವು ಇಲ್ಲೊಂದು ಸ್ಟ್ರೀಟ್ ಮಾರ್ಕೆಟಿಗೆ ಹೋಗುವ. ಇಲ್ಲೇನಾದರೂ ಡಿಶಸ್ ಇದ್ದರೆ, ಏನಾದರೂ ಸ್ಟ್ರೀಟ್ ಫುಡ್ ಇದ್ದರೆ ನಿಮಗೆ ತೋರಿಸ್ತೆ ಅದು. ಆದರೆ ಅಲ್ಲೊಂದು ಆ ಸೂಪ್ಲಿ ಇದ್ದೇವರು, ನಾವೀಗ ತಿಂದೇವು ನೋಡೋ ಸೂಪ್ಲಿ ಆ ರೆಸ್ಟೋರೆಂಟಲ್ಲಿ. ಅದಕ್ಕಿಂತ ನನಗೆ ಅಲ್ಲಿ ಟ್ರೈ ಮಾಡಬೇಕಿದ್ದಿತ್ತು ನೋಡಿ. ನಾನು ತಗೊಳ್ಳಿಲ್ಲ ಒಂದೊಂದು ಕಾರಣಕ್ಕೆ. ಅಲ್ಲಿ ತಿಂದರೆ ಇಲ್ಲಿ ಹಸಿವೆ ಹೋಗ್ತದೆ ಅಂತೇಳಿ ತಿನ್ನಲಿಲ್ಲ. ಮತ್ತು ಇಲ್ಲಿ ಹೋಗಿ ನಾನು ಅದೇ ಆರ್ಡ್ರ್ ಮಾಡಿದೆ ಒಂದು, ಅಲ್ಲೇ ಒಂದು ತಿಂದು ಬರಬೇಕಿದ್ದಿತ್ತು. ಇರಲಿ ನೋಡುವ, ನೆಕ್ಸ್ಟ್ ಅಂಗಡಿಯೆಲ್ಲ ಉಂಟಲ್ಲ, ಇಲ್ಲೇನಾದರೂ ದಾರಿಯಲ್ಲಿ ಏನಾದರೂ ಸಿಕ್ಕಿದರೆ ಟ್ರೈ ಮಾಡುವ. ಇದು ಗ್ರ್ಯಾಂಡ್ ಕೆಫೆ ರೋಡ್ ತೋರಿಸ್ತೆ, ಎಷ್ಟು ಸಬ್ಬರ ರೋಡ್ ಅಂತೇಳಿ. ಇದು ನಮ್ಮದು ಚಿಕ್ಕಪೇಟೆ ಗಲ್ಲಿ ಥರ ಇಲ್ವಾ? ಇದು ಚಿಕ್ಕಪೇಟೆ ಥರ. ನಾವು ಎಲ್ಲ ಕಡೆ ತಿರುಗಿ ಇನ್ನೂ ನಾವಾಗ ಹೋಟೆಲಿಗೆ ಹೋದ ಜಾಗದಲ್ಲೇ ಇದ್ದೆವು. ಹೋಗುವ. ಅದೇ ಸ್ಟ್ರೀಟಲ್ಲಿ ಇದ್ದೆವು. ಐಸ್ ಕ್ರೀಮ್ ಇಲ್ಲಿ ಒಳ್ಳೇದು ಸಿಗ್ತದೆ, ಆದರೆ ಈ ಸರ ಒಳ್ಳೆದುಂಟು. ಕ್ಯಾಮರಾದಲ್ಲಿ ತೋರಿಸೋದು ಗೊತ್ತಿಲ್ಲ, ಬಟ್ ಇದು ನೋಡ್ಲಿಕ್ಕೆ ಮಾತ್ರ ಸೂಪರ್. ಯಾರಿಗಾದರೂ ಬೇಕಿದ್ದರೆ
KLK ಅಂತ ಅಂಗಡಿ ಹೆಸರು. ನೋಡ್ಲಿಕ್ಕೆ ಮಾತ್ರ ಅಮೇಝಿಂಗ್ ಡಿಸೈನ್ಸ್. ಸರಿ ಈಚೆ 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 ಹಾಂ ರೋಡ್ ಕ್ರಾಸ್ ಮಾಡು. ಸರಿ ನೋಡು. ಈಚೆ ಬದಿ ಹೋಗ್ಬೋದು. ಈ ಸ್ಕೂಟರೆಲ್ಲ ರೆಂಟಿಗೆ ಇರಬೇಕು ಇದೆಲ್ಲ ಈ ಥರ. ಇದು ಒಂದು ಚುಮಾವ, ಈಚೆದು ಯಾವುದು ಗೊತ್ತಿಲ್ಲ. ಇಷ್ಟು ಸಣ್ಣ ನಾಯಿ. ಓಕೆ, ನಾವೀಗ ಈ ಅಂತೂ ಇಂತೂ ನಡ್ಕೊಂಡು ಬಂದೆವು ನಮ್ಮ ಹುಡ್ಕೊಂಡು ಹೋದ ಲೊಕೇಶನಿಗೆ. Mi risponde? ಹೂಗಳ ಬಗ್ಗೆ ಎಲ್ಲ ಇಷ್ಟ ಇದ್ದವರು ನೋಡ್ಕೊಳ್ಳಿ. ಚಂದ ಚಂದ ವೆರೈಟಿ ಫ್ಲವರ್ಸ್ ಉಂಟು. Hello. You're looking for something special? No, we're just looking for some drink. That's it. Of course, yeah. It's another side of drinks. All the Yeah. cocktails, beer, wine, everything. Here are all the cocktails. All the classic cocktails. All eight. Some gin tonic, some beer. Another cocktail special from the house. ಕೂತ್ಕೊಳ್ಳುವಲ್ಲ ಬಾ. Yeah, just smoke. Yeah, we'll have a set. Yeah. Please. Want to sit on the first table here? Okay, that's perfect. Thank you. Thank you. Do I order from here or I'll just let you know? Yes. Yeah. Scan here for the kitchen. Okay, yeah. All right, cheers. Thank you. ಓಕೆ, ನಾವೀಗ ಏನಾದರೂ ಒಂದು ಆರ್ಡ್ರ್ ಮಾಡ್ತೀವಿ. ನೋಡುವ ಅಂತ ಬಂದೇವೆ ಇಲ್ಲಿ, ಏನಾದರೂ ಒಂದು ಡ್ರಿಂಕ್ ತಗೊಳ್ಳುವಂತ. ಏನಾದರೂ ಒಂದು ಆರ್ಡ್ರ್ ಮಾಡಿದ ನಂತರ ತೋರಿಸ್ತೇನೆ ನಿಮ್ಗೆ ಏನಂತ. ನಡೆದು ಸಾಕಾಯಿತು. ಹಾಗೆ ನಾನೊಂದು ಡ್ರಿಂಕ್ ತಗೊಂಡೆ. ಇದು ಹೆಸರೆಂತ ಕ್ಯಾಂಪೋಡಿಯಾ ಸ್ಪಿರಿಟ್ಸ್ ಅಂತೇಳಿ. ಮತ್ತು ಸರಿತಾ ಒಂದು ಡ್ರಿಂಕ್ ತಗೊಂಡಿದ್ದು. ಇದು ಹೆಸರು ನನ್ನ ಡ್ರಿಂಕ್ ಸ್ವಲ್ಪ ಆಲ್ಕೋಹಾಲ್ ಉಂಟು ಅನಿಸ್ತದೆ. ತುಂಬ ಏನು ಆಲ್ಕೋಹಾಲ್ ಇಲ್ಲ. ಇದು ಒಂದು ಕ್ಯಾಂಪ್ರಿ ಸ್ಪಿರಿಟ್. ನಿಂದೆಂತ? ಎಪ್ಪರೋಲ್ ಸ್ಪಿರಿಟ್. ಅವ್ರದ್ದು ಎಪ್ಪರೋಲ್ ಸ್ಪಿರಿಟ್, ನನ್ನ ಕ್ಯಾಂಪ್ರಿ ಸ್ಪಿರಿಟ್. ಆಲ್ಕೋಹಾಲ್ ಇಲ್ಲ ಅನಿಸ್ತದಲ್ಲ ಇದರಲ್ಲಿ? ಇರ್ಬೋದು, ಒಂದು ಸ್ವಲ್ಪ ಆಲ್ಕೋಹಾಲ್ ಇರ್ಬೋದು. ಫ್ಲೇವರ್ ವೈಸ್ ಆಗುಂಟು ಅಂತ ಹೇಳಿದರೆ ಜ್ಯೂಸಿಂದಲ್ಲ, ಅದರ ಹೊರಗಿದ್ದು ಸಿಪ್ಪೆದು ಫ್ಲೇವರ್ ಜಾಸ್ತಿ ಬರ್ತಾ ಉಂಟು. ಒಳ್ಳೆಯದುಂಟು, ಪರವಾಗಿಲ್ಲ. ನಾನೇನು ಒಳ್ಳೆ ಉಂಟು ಗ್ರೇಟ್ ಅಂತ ಹೇಳೋದಿಲ್ಲ. ಒಂದು ಆ್ಯಾವ್ರೇಜ್ ಒಂದು 4-5 ಕೊಡ್ಬೋದು ಒಂದು 10ಅಲ್ಲಿ. ಅಲ್ಲ ಸರಿತಾ, ನಿನ್ನ ಒಪಿನಿಯನ್ ಎಂತ? ಇಷ್ಟ ಆಯಿತಾ? ನೀವು ವಿಚಿತ್ರ ಮಾರೈತಿ. ನಿಂದು ನನಗಿಷ್ಟ ಆಗ್ದಿಲ್ಲ, ನಿಂಗೆ ಇಷ್ಟ ಆಗ್ತದೆ. ನೋಡ್ಲಿಕ್ಕೆ ಹೋದ್ರೆ ಇದು ಒಳ್ಳೆದು. ಹಿಸ್ಟ್ರಿ ಬಗ್ಗೆ, ರೋಮನ್ ಹಿಸ್ಟ್ರಿ ಬಗ್ಗೆ, ವ್ಯಾಟಿಕನ್ ಸಿಟಿ ಬಗ್ಗೆ ನಂಗೆ ಅನಿಸ್ತಿಲ್ಲ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಗೊತ್ತುಂಟಂತ. ಗೊತ್ತಿರ್ಬೋದು, ನನಗಂತೂ ಗೊತ್ತಿರಲಿಲ್ಲ. ಆದರೆ ನಾವಲ್ಲಿ ವ್ಯಾಟಿಕನ್ ಹೋದ ಅಲ್ಲಿದ್ದ ಹಿಸ್ಟ್ರಿ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೆ ಹೇಗಂತ. ಸೊ ನನಗದು ಮೊನೋಲಾಗ್ ಆಗಿ ಫುಲ್ ಸ್ಟೋರಿ ಹೇಳಲಿಕ್ಕೆ ಇಷ್ಟ ಇಲ್ಲ. ನಾನು ತುಂಬ ಸಣ್ಣ ಪೀಸ್ ವೀಡಿಯೋ ತೆಗೆದಿದೆ.
ಆದರೆ ಅದನ್ನೆಲ್ಲ ಕಂಬೈನ್ ಮಾಡಿ ಹಾಕಿ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ವೀಡಿಯೋ. ಸೊ ನೋಡುವ, ಅದೊಂದು ನೆಕ್ಸ್ಟ್ ವೀಡಿಯೋ ಒಂದು ಈ ಸಣ್ಣ ಸಣ್ಣ ಪೀಸನ್ನು ಒಟ್ಟಾಕಿ ಅದು ಸ್ಟೋರಿ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತೆ. ನಂಗೆ ಅನಿಸೋದಿಲ್ಲ ಅದು ಸ್ಟೋರಿ ನೋಡಲಿಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಆಗ್ತದೆ ಅಂತ. ಸೊ ನೋಡುವ, ಯಾವತ್ತಾದರೂ ಟೈಮ್ ಸಿಕ್ಕಿದರೆ. ಹಾಗೂ ವೀಡಿಯೋಸ್ ಉಂಟು, ನೋಡುವ. ಇವತ್ತೆಷ್ಟು ಸ್ಟೆಪ್ ಆಯ್ತು ನೋಡು? 12,000 ಆಯಿತಾ? ಅಂದರೆ ನಿನ್ನೆಕ್ಕಿಂತ ಕಡಿಮೆ. ನಾವು ನಿನ್ನೆ ಒಂದು ದಿನದಲ್ಲಿ 19,000 ಸ್ಟೆಪ್ ಆಯ್ತು ನೋಡೋದು. ಇವತ್ತು 12,000. ಇದು ಗ್ಲಾಸಸ್ಸಿಗೆ ಮ್ಯಾಚ್. ನನ್ನ ಗ್ಲಾಸ್ ಯಾವುದು? ಹೌದಲ್ಲ, ಕನ್ನಡ ಗ್ಲಾಸಸ್ ಸಿಗಲ್ಲ ನೋಡ. ಹಾಗಾದ್ರೆ ಈಗ ಈ ಡ್ರಿಂಕ್ ಒಂದು ಕುಡಿದು ವಿಲ್ ಬಿ ಆನ್ ಅ ವೇ ಬ್ಯಾಕ್ ಹೋಮ್. ನಾವು ಮನೆಗೆ ಹೋಗ್ತೇವೆ. ನಾಳೆ ಸಿಗುವ. ಬಾಯ್. ಓಕೆ, ಹಾಗಾದರೆ ಸೈನಿಂಗ್ ಆಫ್. ಇನ್ನು ನೆಕ್ಸ್ಟ್ ವೀಡಿಯೋ. ಓಕೆ, ನಾನು ಈಗ ಮನೆಗೆ ಹೋಗ್ತಿದ್ದೆ, ಆನ್ ದ ವೇಲಿದ್ದೆ. ಆದರೆ ಒಂದು ಕ್ವಿಕ್ಕಾಗಿ ಒಂದು ವಿಷಯ ತೋರಿಸುವ ಅಂತ ಬಂದದ್ದು. ಇಲ್ಲಿ ಕಾಫಿ ಶಾಪ್ ಅಂತೇಳಿ ಸುಮಾರು ಕಡೆ ಬೋರ್ಡ್ ಇರ್ತದೆ. ಈ ನೆದರ್ಲ್ಯಾಂಡ್ಸಲ್ಲಿ ಸಹ ಹೀಗೆ ಕಾಫಿ ಶಾಪ್ ಅಂತ ಬರ್ತಿರ್ತದೆ. ಆದರೆ ಕಾಫಿ ಶಾಪ್ ಅಂತ ಮಾತ್ರ ಹೋಗಬೇಡಿ. ಕಾಫಿ ಶಾಪ್ ಇಲ್ಲ ನೋಡಿ, ಇದು ಕಾಫಿ ಶಾಪ್ ಅಂತ ಬರ್ತಿರ್ತದೆ. ಆದರೆ ಅದು ಸಿಂಬಲ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅದು ಎಂಥ ಕಾಫಿ ಶಾಪ್ ಅಂತೇಳಿ. ಗಾಂಜಾ ಎಲ್ಲ ಎಳೆಯೋದು ಅದರೊಳಗೆ. ನಂಗೆ ಗೊತ್ತಿಲ್ಲ ಇಲ್ಲೇ ಲೀಗಲ್ಲ ಹೌದಾ ಅಲ್ವಾ ಅಂತ. ಆದರೆ ನೆದರ್ಲ್ಯಾಂಡ್ಸಲ್ಲಂತೂ ಲೀಗಲ್ ಅದು. ನೆದರ್ಲ್ಯಾಂಡ್ಸಲ್ಲೆಲ್ಲ ಹಾಗೆ ಇರ್ತದೆ ತುಂಬ ಕಡೆ. ನೆಕ್ಸ್ಟ್ ಟೈಮ್ ನೆದರ್ಲ್ಯಾಂಡ್ಸ್ ಹೋದಾಗ ತೋರಿಸ್ತೇವೆ ನಿಮಗೆ. ನಾವು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಂಥ ಆಲೋಚನೆ ಮಾಡಿದೆವು. ಅದನ್ನೇ ಈಗ ನಿನ್ನೆಯಿಂದ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನೇ ಯೂಸ್ ಮಾಡ್ತಿದ್ದೇವೆ ನಾವು. ಈಗ ಮನೆಗೆ ಹೋಗೋ ಟೈಮ್ ಆಯಿತು. ಮನೆ ಅಂದರೆ ನಾವು ಹೋಟೆಲ್ ರೂಮ್ ಬುಕ್ ಮಾಡಿದ್ದೆವು. ಮರ್ಕ್ಯೂರಿ ಹೋಟೆಲಲ್ಲಿ ರೂಮ್ ಮಾಡಿದ್ದು. ಆದರೆ ಇವತ್ತು ನಾನೊಂದು ರೂಮ್ ಟೂರ್ ತೋರಿಸ್ತೇವೆ. ಇವತ್ತು ಮನೆಗೆ ಹೋಗಿ ಎಲ್ಲಾದರೂ ಬ್ಯಾಟ್ರಿ ಇದ್ದು, ಬರೀ ಮೊಬೈಲಲ್ಲಿ ಮಾತ್ರ ಅಲ್ಲ, ನನ್ನ ಹತ್ರ ಬ್ಯಾಟ್ರಿ ಖಾಲಿ ಇದ್ದರೆ ನಾನು ಸ್ವಲ್ಪ ಇದಿದ್ದರೆ ನನ್ನ ಹತ್ರ ಮಾಡಲಿಕ್ಕಾಗೋದಾದರೆ ವೀಡಿಯೋ, ಟಯರ್ಡ್ ಆಗದಿದ್ದರೆ ನಾನು ತೋರಿಸ್ತೇನೆ. ರೂಮ್ ಟೂರ್ ಮಾಡ್ತೇವೆ. ಓಕೆ, ಬಾಯ್.